ಇವರು ಬೆಳ್ಳುಳ್ಳಿ ಬಿಡ್ಸೋದು ನೋಡ್ತಿದ್ರೆ ನಾನು ಇವತ್ತು ತಿಂಡಿ ತಿಂತೀನ ಅಂತ ಅನಿಸ್ತಿತ್ತು. ಇವತ್ತು ಬೆಳಿಗ್ಗೆ ಸಂಡೇ ಅಂತ ಲೇಟ್ ಆಗಿದ್ದಿದೆ. ಇವತ್ತು ನಾನು ನೋಟ್ಸು, ಅಸೈನ್ಮೆಂಟ್ ಮತ್ತೆ ರೆಕಾರ್ಡ್ ಎಲ್ಲ ಬರೀಬೇಕಿತ್ತು. ಆದ್ರೂ ನಾನು ಏನೂ ಬರೆಯಲ್ಲ ಅಂತ ಗೊತ್ತಿತ್ತು. ಏನ್ ಹಂಗ್ ನೋಡ್ತಾ ಇದೀಯ? ಶಾಕ್ ಆಯ್ತಾ? ಆಗಿರ್ಲೇಬೇಕು. ಕೊನೆಗೂ ನಮ್ಮ ಅಕ್ಕ ಪುಳಿಯೋಗರೆ ಮಾಡಿದ್ರು, ಅದು ಈರುಳ್ಳಿ ಹಾಕ್ಬಿಟ್ಟು. ನಮ್ಮ ಅಮ್ಮ ಇವತ್ತು ತರಕಾರಿ ತಗೋರೋಣ ಬಾ ಅಂತ ಅಂಗಡಿ ಕರ್ಕೊಂಡು ಹೋಗಿದ್ರು. ಅಲ್ಲಿಂದ ತರಕಾರಿ ತಗೊಬಂದು ಸಾಂಬಾರು ಮಾಡಿಕೊಂಡು ಊಟ ಮಾಡ್ದು. ಸಂಡೇ ಅಂತ ಅಂದಮೇಲೆ ಚಿಕನ್ ಇರಬೇಕಲ್ವಾ ಅಂದ್ಬಿಟ್ಟು ಕಬಾಬ್ ಕೂಡ ಮಾಡ್ಕೊಂಡಿದ್ವಿ. ಐಸ್ ಕ್ರೀಮ್ ತಿನ್ನೋಣ ಅಂದ್ಬಿಟ್ಟು ಮನೆಗೆ ತಗೊಬಂದ್ರೆ ಈ ಥರ ಫುಲ್ ಮೆಲ್ಟ್ ಆಗೋಗಿತ್ತು. ಸುಮ್ಮನೆ ಬೇಜಾರಾಗ್ತಿತ್ತು ಅಂತ ಯಾವುದೋ ಒಂದು ಮೂವಿ ನೋಡ್ತಾ ಕೂತಿದ್ದೆ. ಆವಾಗ ಯಾವುದೋ ಒಂದು ಕವರ್ ಕಾಣಿಸ್ತು, ಅದರೊಳಗೆ ಕುರ್ಕುರೆ ಇರುತ್ತೆ ಅಂತ ಫುಲ್ ಖುಷಿಯಾಗಿದ್ರೆ ಈ ಥರ ಆಗಿತ್ತು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ತಂಗಿ ಒಬ್ಬಳೆ ಚುರುಮುರಿ ಮಾಡ್ಕೊಂಡು ನನಗೂ ಕೊಡದೆ ತಿಂತ ಕೂತಿಲ್ಲ. ಅದಕ್ಕೆ ಹೊಟ್ಟೆನೋ ಬರಲಿ ಅಂತ ಬೈಕೋತಿದ್ದೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಅಟ್ಲೀಸ್ಟ್ ಇನ್ಸ್ಟಾದಲ್ಲಿ ಸ್ಕ್ರೋಲ್ ಮಾಡ್ತಾ ರೀಲ್ಸ್ ಆದ್ರೂ ನೋಡೋಣ ಅಂತ ನೋಡ್ತಿದ್ರೆ ಅದಕ್ಕೂ ಬಿಡ್ತಿರ್ಲಿಲ್ಲ. ಗುಡು ಹಿಂಸೆ ಕೊಡ್ತಿದ್ರು. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಸಂಜೆ ಅಂಗಡಿಗೆ ಹೋಗಿ ಚಿಕನ್ ತಗೊಬಂದು ಬಿರಿಯಾನಿ ಮಾಡ್ಕೊಂಡು ಊಟ ಮಾಡ್ತಾ ಡೇನ ಎಂಡ್ ಮಾಡಿದೆ. ಇಷ್ಟ ಆದರೆ ಫಾಲೋ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.